ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309.
ಶ್ರೀಯುತ ಸುನೀಲ್ ಕುಮಾರ್ ಅವರು ಸಮರ್ಪಣೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಇವತ್ತು ಅನ್ಕೋಬಹುದು, ಯಾರೋ ಗೊತ್ತಿರ್ಬೋದು, ಮಕ್ಕಳು ಗೊತ್ತಿಲ್ಲ ಇರ್ಬೋದು. LHS ಹೋದ್ರೆ ವಿಧಾನಸೌಧದಲ್ಲಿ ಹೋದ್ರೆ ವಿಧಾನಸೌಧದಲ್ಲಿ ಲೈಬ್ರರಿ, ಆ ಲೈಬ್ರರಿನಲ್ಲಿ ಟಿ ಚೆನ್ನಯ್ಯನವ್ರ ಬುಕ್ಕು ಸಿಗುತ್ತೆ, ನಂಗೆ ಮುನಿಯಪ್ಪನವ್ರದ್ದು ಸಿಗುತ್ತೆ, MV ಕೃಷ್ಣಪ್ಪನವ್ರದ್ದು, MV ವೆಂಕಟಪ್ಪನವ್ರದ್ದು, ಬೀರೇಗೌಡರದು, JM ರೆಡ್ಡಿ ಅವ್ರದ್ದು ಎಲ್ಲರದ್ದು ಬುಕ್ ಸಿಗುತ್ತೆ. ಈ ಕೋಲಾರನ ಎಲ್ಲರದ್ದು ಬುಕ್ಗಳು ಸಿಗ್ತವೆ. ಅಲ್ಲಿ ಓದಿದಾಗ ನಮ್ಮ ಮುಂದೆ ಸಂತೋಷಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ. ಜಾಸ್ತಿ ಮಾಡಬೇಕು, ನಾನು ಬಿಲ್ಡಿಂಗ್ ಕಟ್ಕೋಬೇಕು, ಕಾರ್ನರ್ ಸೈಟ್ ಬೇಕು, ಇನ್ನೊಬ್ರು ಜಮೀನು ಆಕ್ಯುಪೈ ಮಾಡಬೇಕು, ರಾಜಕಾರಣ ಆಕ್ಯುಪೈ ಮಾಡಬೇಕು, ನಮ್ಮ ಕೆರೆ ಅಂಗನವಾಡಿ ಆಕ್ಯುಪೈ ಮಾಡ್ಕೋಬೇಕು. ಜನರಿಗೋಸ್ಕರ ಬದುಕಿದ್ದವ್ರು ಟಿ ಚೆನ್ನಯ್ಯನವ್ರು ಇದ್ದವರೆಲ್ಲ. ಮೊನ್ನೆ ಟಿ ಚೆನ್ನಯ್ಯನವ್ರದ್ದು ನಾನು ಒಂದು ಅವರ ಪುತ್ತಳಿಯನ್ನು ಮಾಡಿದ್ರು, ಟಿ ಚೆನ್ನಯ್ಯ ಅನ್ನೋದು. ಅದಕ್ಕೆ ಕೆಲವು ಜನ ವಿರೋಧ ಮಾಡಿದ್ರು, ಅಂದ್ರೆ ಸಿಂಪಲ್ ಆಗಿ ಮಾಡಿಬಿಟ್ಟಿದ್ದಾರೆ ಅಂತ. ನೋಡಪ್ಪ, ನನ್ನ ಕೈ ಅಂದೋದು ಇಷ್ಟೇ, ನಾನು ಇಷ್ಟೇ ಮಾಡೋಕ್ಕಾಗ, ನಿಮ್ಗೆ ಇಷ್ಟು ಅಂತಾರೆ, ನೀವು ಮಾಡ್ರಿ, ಯಾರು ಬೇಡ ಅಂತಾರೆ? ಆ ಮಹಾನ್ ಭಾವ ನಮ್ಗೆ ಬೇಡ ಅಂತಾರ? ಇನ್ನೂ ದೊಡ್ಡದಾಗಿ ಮಾಡ್ರಿ, ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ. ನನ್ನ ಕೈಯಲ್ಲಿ ನಾನು ಮಾಡಿದ್ದೀನಿ ಖಂಡಿತವಾಗ್ಲೂ. ಆಮೇಲೆ ಈ ಎಲ್ಲ ಮಾಡಿಕೊಡ್ತೀವಿ, ಅದನ್ನು ಅಗಲೀಕರಣ ಮಾಡೋಣ, ಚೆನ್ನಾಗಿ ಮಾಡೋಣ. ಇನ್ನು ನಮ್ಮ ಗಾಂಧಿನಗರಕ್ಕೆ ಯಾವ ಅಭಿವೃದ್ಧಿ ಬಗ್ಗೆ ನೀವು ಕೇಳ್ತೀರೋ, ಎಷ್ಟು ಅಮೌಂಟ್ ನೀವು ಕೇಳ್ತೀರೋ ಗಾಂಧಿನಗರಕ್ಕೆ, ಅಷ್ಟನ್ನು ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಎಷ್ಟು ಅಭಿವೃದ್ಧಿ ಕೇಳ್ತೀರೋ ಅಷ್ಟನ್ನು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ಬರೋ ತಿಂಗಳ ಹಿಂದಿನವರೆಗೆ ನೀವು ಕೇಳಿದ್ದಷ್ಟು ದುಡ್ಡು ಕೊಡೋದಕ್ಕೆ ನಾನು ಸಿದ್ಧ ಇದ್ದೀನಿ. ಈ ಡೆವಲಪ್ಮೆಂಟ್ಗೋಸ್ಕರ ಗಾಂಧಿನಗರ ಮೋಡಿಗೆ ಆಗ್ಬೋದು, ಗಾಂಧಿನಗರ ರಾಜಕಾಲುವೆ ಆಗ್ಬೋದು, ಗಾಂಧಿನಗರದ ರೋಡು, ರಾಜಕಾಲುವೆ, ಕೆರೆ ಏನಿದೆಯೋ ಎಲ್ಲದಕ್ಕೂ ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ನೀವು 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 5 ಕೋಟಿ ಕೇಳಿ ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ನಮ್ಮ ಸರ್ಕಾರದಲ್ಲಿ ಯಾವುದೇ ಕೊರತೆ ಇಲ್ಲ. ಇವತ್ತು ನಮ್ಮ ಎಡಬಲಿ ಮಲ್ಲಿನಾ ಸರ್ ಇವತ್ತು ಸಾಕ್ಷಿ. ಎಷ್ಟು ಸರ್ ಕೆಲಸ ನಡೀತದೆ ಇವಾಗ PWD ರೋಡ್ಸು, RDP ರೋಡ್ಸು 200 ಕೋಟಿ. ಇನ್ನೊಂದು 6 ತಿಂಗಳು 3 ತಿಂಗಳು ಹೋದ್ರೆ ರೋಡ್ಗಳೇ ಇರೋದಿಲ್ಲ ನಮ್ಮಲ್ಲಿ. ಎಲ್ಲ ಕಂಪ್ಲೀಟ್ ಮಾಡ್ಬೇಕು. ಎಲ್ಲ ಒಂದು 5%, 10% ಇರ್ಬೋದು, 5% ಇರ್ಬೋದು, ಮಿಕ್ಕಿದೆಲ್ಲ ಕಂಪ್ಲೀಟ್ ಆಗೋಗ್ಬಿಡ್ತಾರೆ. ಇವತ್ತು ಟೌನಲ್ಲಿ ನಮ್ಮ ಪ್ರವೀಣ್ ಗೌಡರು, ಹಾಗೆ ಇನ್ನೊಬ್ಬ ಮುಖಂಡರು ಅಂತ ರಾಜ್ಕುಮಾರ್ ಅವರು, ಸುಧಾಕರ್ ಅವರು, ಹಾಗೆ ನಮ್ಮ ಇನ್ನೊಬ್ಬ ನೀರಾವರಿ ರಾಜೇಶ್ ಅಂತ ಹೇಳ್ಬೇಕಂತ, ನೀರಾವರಿ ರಾಜೇಶ್ ಅವರು, ಸೋಮಣ್ಣವರು, ಆಂಜಣ್ಣವರು, ಹಾಗೆ ಎಲ್ಲ ವೇದಿಕೆ ಮೇಲೆ ಎಲ್ಲ ಮುಖಂಡರು ಇವತ್ತು ಸಹ ಏನು ಸುಬ್ಬು ಇವೆಂಟ್ಸ್ ಆ ಒಂದು ವೇದಿಕೆಯಲ್ಲಿ ನಮ್ಮ ಸಹೋದರ ರೇಣುಕಾ ಅವರು ಬಹಳ ಸುಂದರವಾಗಿ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಇನ್ನಷ್ಟು ಬಹಳ ಅದ್ದೂರಿಯಾಗಿ ನಡೀಲಿ. ಇನ್ನೇನು ಕರಗಮೋತ್ಸವ ಇನ್ನೇನು ಕೆಲವೇ ನಿಮಿಷಗಳು ಪ್ರಾರಂಭ ಆದರೆ ನಾನು ಕೂಡ ಸಾಧ್ಯವಾದರೆ ಮತ್ತೊಮ್ಮೆ ಕರಗ ಒಂದು ಉತ್ಸವಗಳನ್ನು ಮಾಡ್ತೇನೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ ಸದಾ ನನ್ನ ಮೇಲೆ ಇರಲಿ. ನನ್ನ ಒಂದು ಸೇವೆ ಈ ಒಂದು ಭಾಗಕ್ಕೆ ಮೀಸಲಿಟ್ಟಿದ್ದೀನಿ. ಏನೇ ಕಷ್ಟ, ಸುಖ, ನೋವು ಬಂದು ಕೂಡ ಸದಾ ನಿಮ್ಮ ಸೋದರ ಮಿತ್ರ, ನಿಮ್ಮ ಕುಟುಂಬದ ಸದಸ್ಯ, ನಿಮ್ಮ ಅಣ್ಣತಮ್ಮನೂ ಈ CMR ಶ್ರೀನಾಥ್ ಜೊತೆ ಇರ್ತಾನೆ ಅನ್ನೋದನ್ನ ನಾನು ಇವತ್ತು ದಿವಸ ಕಡಾಖಂಡಿತವಾಗಿ ಈ ಒಂದು ವೇದಿಕೆ ಮೂಲಕ ಹೇಳ್ತಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೆ ಅಂತ ಹೇಳಿ ಮತ್ತೆ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ಶುಭವಾಗಲಿ. ಮತ್ತೊಮ್ಮೆ ಯುಗಾದಿ ಹಬ್ಬದ